ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಬಸವಾದಿ ಪ್ರಮುಖರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶರಣ CS ಷಡಕ್ಷರಿ ಅವರ ಜನ್ಮದಿನದ ಈ ಶುಭ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯರಲ್ಲಿ ಭಾಗವಹಿಸಿದ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ವಿಶೇಷವಾಗಿ ನಮಗೂ ಮತ್ತು ಷಡಕ್ಷರಿಯವರಿಗೂ ಕರಿಬೇಕು, ಕರೆಸ್ಕೊಳ್ಬೇಕು ಅನ್ನುವಂಥ ಬಾಂಧವ್ಯ ಇಲ್ಲ. ಹಾಗಾಗಿ ಇದು ಮೊದಲನೇ ಸರಿ ಏನಲ್ಲ, ಷಡಕ್ಷರಿ ಹತ್ರ ಕರೆಸ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿವಿ ಯಾವಾಗಲೂ ಅಂತಲ್ಲ. ಸಾಮಾನ್ಯವಾಗಿ ಅವ್ರು ಹುಟ್ಟುಹಬ್ಬಕ್ಕೆ ನಾವು ಕರೀದೇ ಬಂದು ಶುಭಾಶಯ ಕೋರಿ ಹೋಗಿರ್ತಕ್ಕಂಥ ಇದು 3ನೇದು 4ನೇ ಬಾರಿನೂ. ಆ ಹಿನ್ನೆಲೆಯಲ್ಲಿ ಅದರ ಕಾರಣ ಏನಪ್ಪ ಅಂತಂದರೆ ನಮ್ಮ ಮತ್ತು ಅವ್ರ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಒಬ್ಬ ಸಾಮಾನ್ಯ ನೌಕರನಾಗಿ ಶಿವಮೊಗ್ಗಕ್ಕೆ ಬಂದು ಆನಂತರದಲ್ಲಿ ಯಡಿಯೂರಪ್ಪನವರ ಕುಟುಂಬದ ಜೊತೆಯಲ್ಲಿ ಗುರುತಿಸಿಕೊಂಡು ಅಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಪಡ್ಕೊಳ್ತಾ ಶಿವಮೊಗ್ಗ ಜಿಲ್ಲೆಯ ನೌಕರರ ದನಿಯಾಗಿ ಕ್ರಮೇಣ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ರ ಪ್ರತಿಫಲವಾಗಿ ಇಡೀ ರಾಜ್ಯದ ಸರ್ಕಾರಿ ನೌಕರರ ದನಿಯಾಗುವಂಥ ಒಂದು ಸಾಮರ್ಥ್ಯವನ್ನು ಷಡಕ್ಷರಿಯವರು ಪಡ್ಕೊಂಡಿದ್ದಾರೆ. ಅದು ಶಿವಮೊಗ್ಗ ಜಿಲ್ಲೆಯವರು ನಿಮಗೆಲ್ಲರೂ ಕೂಡ ಹೆಮ್ಮೆ ತರಬೇಕಾದಂಥ ಸಂಗತಿ. ಅವ್ರ ಹೆಸರೇ ಷಡಕ್ಷರಿ. ಷಡಕ್ಷರಿ ಅಂದ್ರೆ ಏನು? ಷಡಕ್ಷರಿ ಅಂದರೆ 6 ಅಕ್ಷರಗಳು ಅಂತ. 6 ಅಕ್ಷರಗಳು ಯಾವ ಕಾರಕ್ಷರ ಅಂದ್ರೆ ಸುಮ್ಮನೆ 6 ಅಕ್ಷರಗಳು ಅನ್ನೋದಿಲ್ಲ. ನಮಃ ಶಿವಾಯ ಓಂ ಅಂತ ಪವಿತ್ರವಾದ ಮಂತ್ರ ಹೇಳ್ತೀವಲ್ಲ, ಆ ಮಂತ್ರಕ್ಕೆ ಷಡಕ್ಷರಿ ಮಂತ್ರ ಅಂತ ಕರೀತಾರೆ. ಆ ಮಂತ್ರ ಓಂಕಾರ ಅಂದ್ರೆ ಏನಪ್ಪ ಅಂತಂದ್ರೆ ಇಡೀ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥ ಪರಮಾತ್ಮನ ಸಂಕೇತ. ನಮಃ ಶಿವಾಯ ಅನ್ನೋದೇನಿದಾವಲ್ಲ, ನಕಾರ ಅನ್ನೋದು ಪೃಥ್ವಿ ತತ್ವದ ಸಂಕೇತ, ಮಕಾರ ಅನ್ನುವಂಥದ್ದು ಜಲತತ್ವದ ಸಂಕೇತ, ಶಿಕಾರ ಅನ್ನುವಂಥದ್ದು ಅಗ್ನಿತತ್ವದ ಸಂಕೇತ, ವಕಾರ ಅನ್ನೋದು ವಾಯುತತ್ವದ ಸಂಕೇತ, ಯಕಾರ ಅನ್ನುವಂಥದ್ದು ಆಕಾಶ ತತ್ವದ ಸಂಕೇತ. ಹೀಗೆ ನಮಃ ಶಿವಾಯ ಓಂ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡದ ಸಂಕೇತವಾಗಿರ್ತಕ್ಕಂಥ ಒಂದು ಅಪರೂಪದ ಮಂತ್ರ. ಆ ಮಂತ್ರದವನ್ನು ಹೆಸರಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಷಡಕ್ಷರಿ. ಹಂಗಾಗಿ ಆ ಮಂತ್ರಕ್ಕಿರೋದು ಹೆಂಗಪ್ಪ ಅಂತಂದ್ರೆ ಆ ಮಂತ್ರದ ಒಂದು ಸಮಗ್ರತೆ ಏನಪ್ಪ ಅಂತೇಳಿದ್ರೆ ಈ ಜಗತ್ತಿನೊಳಗೆ ಏನಿದೆ ಅಂತಂದ್ರೆ ಆ ಮಂತ್ರದೊಳಗೆ ಎಲ್ಲದೂ ಇದೆ ಅಂತ. ಹಾಗೆ ಹೆಸರಿಗೆ ತಕ್ಕಂತೆ ಷಡಕ್ಷರಿಯವರಿಗೆ ಯಾವ್ಯಾವ ಸಾಮರ್ಥ್ಯಗಳಿದಾವೆ ಅಂತ ಹೇಳಿದ್ರೆ ಬಹುಶಃ ಎಲ್ಲ ಸಾಮರ್ಥ್ಯಗಳು ಅದಾವೆ ಅಂತ ಹೇಳ್ಬೋದು ನಾವು. ಈಗ ಧರ್ಮಗುರುಗಳ ಜೊತೆ ಒಡನಾಟ ಇಟ್ಕೊಂಡು ಧಾರ್ಮಿಕ ಸಾಮರ್ಥ್ಯನ ಪಡ್ಕೊಳ್ತಿದ್ದಾರೆ. ಈ ಕೊಪ್ಪಳ ಶ್ರೀಗಳಾಗಿರ್ಬೋದು, ತಳಬಳಗಳಾಗಿರ್ಬೋದು, ಸುತ್ತೂರು ಜಗತ್ತುಗಳಾಗಿರ್ಬೋದು, ಸಿದ್ಧಗಂಗ ಶ್ರೀಗಳಾಗಿರ್ಬೋದು, ಸಾಣೇಹಳ್ಳಿ ಶ್ರೀಗಳಾಗಿರ್ಬೋದು, ಅಥವಾ ಪಂಚಪೀಠದ ಯಾವುದೇ ಗುರುಗಳಾಗಿರ್ಬೋದು. ಹಿಂಗೆ ಷಡಕ್ಷರಿ ಗೊತ್ತಿಲ್ಲದೆ ಇರತಕ್ಕಂಥ, ಷಡಕ್ಷರಿಗೆ ಪರಿಚಯ ಇಲ್ಲದೆ ಇರತಕ್ಕಂಥ ಗುರುಗಳು ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಂತೇಳಿ ಅಷ್ಟು ಗುರುಗಳ ಜೊತೆ ಒಡನಾಟ ಇಟ್ಕೊಂಡು ಧಾರ್ಮಿಕವಾಗಿ, ಆಮೇಲೆ ಇನ್ನೇನು ಸಾಮಾಜಿಕವಾಗಂತೂ ಷಡಕ್ಷರಿದೇನು ನಾವು ಹೇಳಲೇಬೇಕಾಗಿಲ್ಲ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಷಡಕ್ಷರಿ ಯಶಸ್ಸಾಗುವಂಥ ಒಂದು ಯಶಸ್ಸು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಅವರು ಗಳಿಸ್ಕೊಂಡಿದ್ದಾರೆ. ಇನ್ನು ಅವರಲ್ಲಿರ್ತಕ್ಕಂಥ ಸಂಘಟನೆ ಶಕ್ತಿ ಏನು ಅನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮತ್ತು ರಾಜಕೀಯ ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಈಗಾಗಲೇ ಒಳ್ಳೆ ಕುಟುಂಬದ ಜೊತೆ ಸೇರಿಕೊಂಡು ಅದನ್ನು ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಸೇರಿಕೊಂಡು ಇವತ್ತಿನ ಷಡಕ್ಷರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೆಸರಿಗೆ ತಕ್ಕಂತೆ ಆ ಮಂತ್ರ ಹೆಂಗೆ ಎಲ್ಲದನ್ನು ಒಳಗೊಂಡಿದೆಯೋ ಹಂಗೆ ಒಬ್ಬ ಸಮಾಜ ಜೀವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ಷಡಕ್ಷರಿಯವರು. ಈಗ ಕೇಳ್ತಾ ಇದ್ದು ಎಷ್ಟು ವಯಸ್ಸು ಮರ ಅಂತ ಕೇಳ್ತಾ ಇದ್ದು 45 ವರ್ಷ ಬುದ್ಧಿ ಅಂದರು. ಅವ್ರನ್ನ ನೋಡಿದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ನೋಡಿದರೆ 45ಕ್ಕಿಂತ ಜಾಸ್ತಿ ಆಗಿರ್ಬೇಕು ವಯಸ್ಸು ಅಂತ ಅನ್ಸುತ್ತೆ. ವಯಸ್ಸಿಗೆ ಮೀರಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಮತ್ತು ಅವರು ನಮ್ಮ ಜಾತಿವಾದಿಗಳಾಗಲಿಲ್ಲ. ನಾವು ಷಡಕ್ಷರಿಯಲ್ಲಿ ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ಗುಣ, ನಮ್ಮ ಒಂದು ಲಿಂಗಾಯತ ಸಮುದಾಯದ ಜೊತೆಯಲ್ಲಿ ಗುರುತಿಸಿಕೊಂಡ್ರು ಕೂಡ
ಆ ಸಮುದಾಯದ ಕೆಲಸಗಳನ್ನು ನಾವು ಮಾಡಿಕೊಡ್ತಾ ಇದ್ರೂ ಕೂಡ ಅದೇ ಸಂದರ್ಭದಲ್ಲಿ ಜಾತಿವಾದಿತನವನ್ನು ಆ ಸಣ್ಣತನವನ್ನು ಎಲ್ಲೂ ಕೂಡ ಪ್ರದರ್ಶನ ಮಾಡಲಾರ್ದಂಗೆ ಜಾತ್ಯತೀತತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಒಂದು ಅಪರೂಪದ ವ್ಯಕ್ತಿತ್ವ ನಮ್ಮ ಷಡಕ್ಷರಿ ಅವ್ರದ್ದು ಅಂತೇಳಿ ಬಹಳ ಸಂತೋಷದಿಂದ ಹೇಳ್ಬೋದು ನಾವು. ಕೆಲವೊಂದು ವಿಚಾರಗಳಲ್ಲಿ ನಮಗವ್ರಿಗೂ ಸುಮಾರು ಸಾಮ್ಯತೆಗಳಿದ್ದಾವೆ. ಹೊಸದೇನಾರು ಮಾಡಬೇಕು ಅನ್ನೋದು, ಆಮೇಲೆ ಏನಾರ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಜನಗಳಿಗೆ ನಾವು ಮಾಡಿ ತಲುಪಬೇಕು ಅನ್ನುವಂಥದ್ದು. ಇಂಥ ಈ 3 ವಿಷಯಗಳಲ್ಲಿ ನಮಗೂ ಮತ್ತು ಷಡಕ್ಷರಿಗಳು ಬಹಳ ಸಾಮ್ಯತೆಗಳಿದ್ದಾವೆ. ಆ ದೃಷ್ಟಿಯಿಂದ ನಮಗೂ ಷಡಕ್ಷರಿಗೂ ಆ ಥರದೊಂದು ಆಪ್ತತೆ ಬೆಳೆದು ಬಂದಿದೆ. ಅವ್ರು ನಮ್ಮ ಜೊತೆಲೂ ಕೂಡ ಸುಮಾರು ವಿಷಯಗಳನ್ನ ಚರ್ಚೆ ಮಾಡ್ತಿರ್ತಾರೆ, ನಾವು ಅವ್ರ ಜೊತೆ ಚರ್ಚೆ ಮಾಡ್ತಿರ್ತೀವಿ. ನಮ್ಮಿಂದ ಅವ್ರಿಗೆ ಅನುಕೂಲ ಎಷ್ಟಾಗುತ್ತಿಲ್ಲ ಗೊತ್ತಿಲ್ಲ, ಅವರಿಂದ ನಮಗೆ ಬಹಳ ಅನುಕೂಲ ಆಗಿದೆ ನಮ್ಮ ಸಾಮಾಜಿಕ ಧಾರ್ಮಿಕ ಕೆಲಸಗಳಿಗೆ ಅನ್ನೋದನ್ನ ಅತ್ಯಂತ ಸಂತೋಷದಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ರಾಘವೇಂದ್ರ ಅವರು ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಅಥವಾ ವಿಜಯೇಂದ್ರ ಅವರು ಆಗಿರ್ಬೋದು, ಅಥವಾ ನಮ್ಮ ಶಿವಮೊಗ್ಗದ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಜೊತೆನಲ್ಲೆಲ್ಲ ಅವ್ರಿಗೂ ನಮಗೊಂದು ಆಪ್ತ ಬಾಂಧವ್ಯ ಬೆಳೆದಿದೆ ಅಂತಂದ್ರೆ ಅದು ಕೊಂಡಿಯ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಷಡಕ್ಷರಿಯವರು. ಆ ಥರದಲ್ಲಿ ಅಂಥವ್ರೆಲ್ಲರ ಜೊತೆಗೂ ಕೂಡ ಒಂದು ವಿಶ್ವಾಸವನ್ನು ಬೆಳೆಸಿಕೊಂಡು ಸಾಮಾಜಿಕವಾಗಿ ಧಾರ್ಮಿಕವಾಗಿ, ಮತ್ತೆ ಈಗ ಹೇಳಿದ್ದು ಒಂದು ಪಕ್ಷದವ್ರ ಹೆಸರು ಹೇಳಿದ್ರಿ ಅಂತ ಅಂದ್ಕೋಬೇಡ್ರಿ, ಪಕ್ಷಾತೀತವಾಗಿ ನಮಗೆ ಆ ಥರದ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಟ್ಟು ಕೆಲಸ ಮಾಡೋದಕ್ಕೆ, ಮತ್ತೆ ವಿಧಾನಸೌಧದಲ್ಲಿ ಅಧಿಕಾರಿಗಳ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಟ್ಟು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಸುಲಭವಾಗಿ ಆಗೋದಕ್ಕೆ ಬಹಳ ಸಹಕಾರವನ್ನು ಮಾಡ್ತಿರ್ತಕ್ಕಂಥವ್ರು ಷಡಕ್ಷರಿಯವರು. ಹಾಗಾಗಿ ನಾವಾದರೂ ಕೂಡ ಷಡಕ್ಷರಿಯವ್ರಿಗೆ ಹಾರೈಸೋದೇನಪ್ಪ ಅಂತ ಹೇಳಿದ್ರೆ, ದೇವರಿಗೆ 45 ವರ್ಷ ಅಂತ ಹೇಳಿದ್ರು ಅವರು, ನಾವು ಷಡಕ್ಷರಿಗೆ ಹಾರೈಸೋದೇನಪ್ಪ ಅಂತ ಹೇಳಿದ್ರೆ ಇನ್ನೂ ಕನಿಷ್ಠ ಪಕ್ಷ 55 ವರ್ಷಗಳ ಕಾಲ. 45 + 55 ಎಷ್ಟಾಗುತ್ತೆ? 100 ವರ್ಷ ಆಗುತ್ತೆ ಅಲ್ಲಿಗೆ. ಕನಿಷ್ಠ 50, ಇನ್ನು ಮುಂದೆ ಕನಿಷ್ಠ 50 ವರ್ಷಗಳ ಕಾಲ ಇಷ್ಟೇ ಆರೋಗ್ಯ, ಉತ್ಸಾಹ ಮತ್ತು ಜನಪರವಾಗಿ ಸೇವೆ ಮಾಡುವಂಥ ಒಂದು ಮನಸ್ಥಿತಿನ ಎಲ್ಲದನ್ನು ಕೂಡ ಇಟ್ಟುಕೊಂಡು ನೆಮ್ಮದಿಯಿಂದ ಸಮಾಜ ಸೇವೆ ಮಾಡುವಂಥ ಶಕ್ತಿ ಸಾಮರ್ಥ್ಯಗಳನ್ನು ದೇವರವರಿಗೆ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಎಲ್ರಿಗೂ ಶುಭ ಕೋರಿ ಮಾತುಗಳು ವಿರಾಮ ಕೊಡ್ತೇನೆ. ಶರಣಾರ್ಥಿಗಳು.